1970ರಲ್ಲಿ ಸೋವಿಯತ್ ವಿಜ್ಞಾನಿಗಳು ಜಗತ್ತಿನಲ್ಲೇ ಅತ್ಯಂತ ವಿಚಿತ್ರ ಮತ್ತು ಆಶ್ಚರ್ಯಕರವಾದಂತ ಒಂದು ಪ್ರಯೋಗವನ್ನು ಆರಂಭಿಸಿದ್ರು. ಭೂಮಿಯ ಒಳಗಡೆ ಹೋಗೋದಕ್ಕಾಗಿ ಈ ಪ್ರಯೋಗವನ್ನ ಮಾಡಲಾಗಿದ್ದು, ಇದಕ್ಕಾಗಿ ಕೋಲಾ ಪೆನಿನ್ಸುಲಾವನ್ನ ಆಯ್ಕೆ ಮಾಡಿಕೊಂಡಿದ್ರು. ಈ ಪ್ರಾಜೆಕ್ಟ್ ಅನ್ನೋದು ಎಲ್ಲಾ ರೆಕಾರ್ಡ್ಸ್ಗಳನ್ನ ಬ್ರೇಕ್ ಮಾಡಿ ಭೂಮಿಯ ಮಧ್ಯದವರೆಗೆ ಹೋಗುತ್ತೆ ಅಂತ ನಂಬಲಾಗಿತ್ತು. ನಿಜವಾಗಿಯೂ ಅದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿತ್ತು. ಇಂದಿಗೂ ಆ ರೆಕಾರ್ಡ್ ಹಾಗೆ ಇದೆ. ಈ ಪ್ರಯೋಗ ನಡೆದು ದಶಕಗಳೇ ಕಳೆದಿದ್ರೂ ಕೂಡ ಇಂದಿಗೂ ಇದು ಜಗತ್ತಿನ ಅತಿ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಈ ಪ್ರಾಜೆಕ್ಟ್ ಅನ್ನ ಆರಂಭಿಸೋದಕ್ಕೆ ಅಲ್ಲಿ 20 ಅಂತಸ್ತಿನ ಕಟ್ಟಡವನ್ನ ಸಿದ್ಧಪಡಿಸಲಾಗಿತ್ತು ಮತ್ತು ಅದರ ಕೆಲಸದ ಸಮಯದಲ್ಲಿ ಈ ಕಟ್ಟಡದಲ್ಲಿ 3000 ಕಾರ್ಮಿಕರು ವಾಸ ಮಾಡ್ತಿದ್ರು. ಆಶ್ಚರ್ಯಕರ ವಿಷಯ ಏನಂದ್ರೆ, ಈ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸಿದ್ದವರು ಆ ಕಾಲದ ರಷ್ಯಾದ ಶ್ರೇಷ್ಠ ಭೂವಿಜ್ಞಾನ ಸೈಂಟಿಸ್ಟ್ಗಳು. ಅವರಿಗೆ ಈ ರೀತಿಯ ಡ್ರಿಲ್ಲಿಂಗ್ ಅನ್ನ ಹೇಗ್ ಮಾಡ್ಬೇಕು, ಹಾಗೆಯೇ ಡ್ರಿಲ್ಲಿಂಗ್ ಟೈಮ್ ಅಲ್ಲಿ ಆಳಕ್ಕೆ ಹೋಗ್ತಾ ಹೋಗ್ತಾ ಏನಾಗ್ಬೋದು, ಅಲ್ಲಿ ಏನ್ ಸಿಗ್ಬೋದು ಅಂತ ಕಲ್ಪನೆಯೂ ಕೂಡ ಇತ್ತು. ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದ್ರೆ, ಪ್ರತಿದಿನ ಭೂಮಿಯನ್ನ ತೋಡುವಂತ ಕೆಲಸಗಳು ಸೂರ್ಯಾಸ್ತದ ನಂತರ ಆರಂಭವಾಗ್ತಿತ್ತು. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಡ್ರಿಲ್ ಮಿಷಿನ್ ಒಂದು ಹೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಹೀಗೆ ಡ್ರಿಲ್ ಮಾಡುತ್ತಾ 12.2 ಕಿಲೋಮೀಟರ್ ಆಳಕ್ಕೆ ತಲುಪಿತ್ತು. ಈ ಸಾಧನೆ ಹೇಗಿತ್ತು ಅಂದ್ರೆ, ಅಮೆರಿಕ ಹೇಗೆ ಮನುಷ್ಯರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತೋ ಅದಕ್ಕೆ ಸಮನಾಗಿತ್ತು. ಭೂಮಿಯ ಒಳಗಡೆ ನರಕವಿದೆ, ಹೀಗೆ ಭೂಮಿಯ ಒಳಗಡೆ ಹೋದ್ರೆ ನೇರವಾಗಿ ನರಕಕ್ಕೆ ಹೋಗ್ತೇವೆ, ಆ ಹೋಲ್ ಮೂಲಕ ದೆವ್ವಗಳು ಕೂಡ ಹೊರಗಡೆ ಬರ್ಬೋದು ಅಂತ ಜನ ನಂಬಿದ್ರು. ವಿಜ್ಞಾನಿಗಳು ಏನಂತ ಅನ್ಕೊಂಡಿದ್ರು ಅಂದ್ರೆ, ಈ ಪ್ರಾಜೆಕ್ಟ್ ನಿಂದ ಭೂಮಿಯ ಒಳಗಡೆ ಡ್ರಿಲ್ ಮಾಡ್ತಾ ಹೋದಾಗ ಅದು 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅನ್ನ ದಾಟೋದಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಪ್ರಾಜೆಕ್ಟ್ ಮುಗಿಯುವ ಹೊತ್ತಿಗೆ ಆಳವಾದ ಪ್ರದೇಶಗಳಲ್ಲಿ ಟೆಂಪರೇಚರ್ 200 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿತ್ತು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯವೇನೆಂದ್ರೆ, ಅಲ್ಲಿನ ಜನರು ಹೇಳಿದ ಪ್ರಕಾರ ಡ್ರಿಲ್ನ ಎಂಡ್ ಪಾಯಿಂಟ್ ನಲ್ಲಿ ಒಂದು ಮೈಕ್ ಅನ್ನ ಅಳವಡಿಸಿದ್ರು. ಅದು ಕೆಳಕ್ಕೆ ಹೋಗಿ ಅಲ್ಲಿದ್ದ ನರಕದ ಶಬ್ದಗಳನ್ನ ರೆಕಾರ್ಡ್ ಮಾಡ್ತಿತ್ತಂತೆ. ನಿಜವಾಗಿ ಆ ಮೈಕ್ ಮೂಲಕ ಅನೇಕ ಕಿರುಚಾಟಗಳು, ಶಬ್ದಗಳು ರೆಕಾರ್ಡ್ ಆಗಿದ್ವು. ಅದು ಏನು ಅಂತ ಸೈಂಟಿಸ್ಟ್ಗಳಿಗೂ ಕೂಡ ಅರ್ಥವಾಗ್ಲಿಲ್ಲ. ಎಲ್ರೂ ಭಯ ಪಟ್ಟಿದ್ರು ಮತ್ತು ಈ ಭಯದ ಕಾರಣದಿಂದ ಅಲ್ಲಿನ ಕೆಲಸವನ್ನ ನಿಲ್ಲಿಸಬೇಕಾಯಿತು. ಬಹಳಷ್ಟು ಜನ ಈ ವಿಷಯವನ್ನ ನಂಬಲಿಲ್ಲ. ಕೆಲವು ದಿನಗಳ ನಂತರ ಪರಿಸ್ಥಿತಿ ಶಾಂತವಾದಾಗ ಮತ್ತೆ ಪ್ರಾಜೆಕ್ಟ್ ಅನ್ನ ಆರಂಭಿಸಿದ್ರು. ಆದ್ರೆ 1999ರಲ್ಲಿ ಈ ತೋಡುವಂತ ಕೆಲಸ ಶಾಶ್ವತವಾಗಿ ನಿಲ್ಲಿಸಿದಾಗ ಭೂಮಿಯ ಆಳವಾದ ಭಾಗದಲ್ಲಿನ ಟೆಂಪರೇಚರ್ 315 ಡಿಗ್ರಿ ಆಗಿತ್ತು. ಒಳಗೆ ಟೆಂಪರೇಚರ್ ಇಷ್ಟು ಹೆಚ್ಚಾಗಿ ಹೇಗೆ ಇತ್ತು ಅನ್ನೋದು ಯಾರಿಗೂ ಅರ್ಥವಾಗ್ಲಿಲ್ಲ. ಈ ಟೆಂಪರೇಚರ್ ನಲ್ಲಿ ಡ್ರಿಲ್ ಕೂಡ ಚಲಿಸುವಾಗಲೇ ಕರಗಿ ಹೋಗ್ತಿತ್ತು. ಆದ್ರಿಂದ ಈಗ ಈ ಪ್ರಾಜೆಕ್ಟ್ ಅನ್ನ ಮುಂದುವರಿಸೋದಕ್ಕೆ ಎಲ್ರೂ ಭಯ ಪಡ್ತಾ ಇದ್ರು. ಈ ಸಂಪೂರ್ಣ ಪ್ರಾಜೆಕ್ಟ್ ಅನ್ನ ಅಥವಾ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ರಲ್ಲ, ಅದಕ್ಕೆ ಹೆಡ್ ಅಂತ ಇರ್ತಾನಲ್ಲ, ಆ ವ್ಯಕ್ತಿ ಇಂದಿಗೂ ಈ ಹೋಲ್ನ ಬಗ್ಗೆ ಜನಗಳ ಜೊತೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಹಾಗೆಯೇ ಈ ಹೋಲ್ ಹತ್ತಿರಕ್ಕೂ ಜನರನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಆಶ್ಚರ್ಯಕರ ವಿಷಯವೇನೆಂದ್ರೆ, ಆ ಮೈಕ್ ನ ರೆಕಾರ್ಡಿಂಗ್ ಹೊರಬಂದ ತಕ್ಷಣ ಮೊದಲಿಗೆ ಅದರ ಹೆಡ್ ಇರ್ತಾನಲ್ಲ, ಆ ವ್ಯಕ್ತಿಗೆನೆ ಹೆಚ್ಚು ಭಯವಾಯ್ತಂತೆ. ಅವರು ಇಂದಿಗೂ ಹೇಳೋದೇನೆಂದ್ರೆ, ಕೆಲವು ವಿಜ್ಞಾನಿಗಳು ಗುಂಡಿ ತೋಡಿ ದೆವ್ವಗಳನ್ನ ಹೊರಗಡೆ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಬೇರೆ ಕೆಲಸವಿಲ್ಲ, ಇಂತಹ ಮಾತುಗಳನ್ನ ಹೇಳ್ಕೊಂಡು ಟೂರಿಸ್ಟ್ ಗಳಿಂದ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ನಿಜ ಅನ್ನೋದು ಬೇರೆನೇ ಇದೆ. ವಾಸ್ತವದಲ್ಲಿ ಕೋಲಾ ಬೋರ್ವೆಲ್ ನಲ್ಲಿ ಏನಾಯ್ತು ಮತ್ತು ವಿಜ್ಞಾನಿಗಳಿಗೆ ಅಲ್ಲಿ ಏನ್ ಸಿಕ್ತು ಅನ್ನೋ ವಿಷಯ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲಿಗೆ ಅವರು ಅದರಿಂದ ಹೊಸ ವಿಜ್ಞಾನವನ್ನ ಕಂಡು ಹಿಡಿದಿದ್ರು. ಹಾಗೆ ಇನ್ನಷ್ಟು ಆಳಕ್ಕೆ ಹೋಗೋದಿಕ್ಕೆ ಹೊಸ ಟೆಕ್ನಾಲಜಿಯನ್ನ ಕೂಡ ಪಡ್ಕೊಂಡಿದ್ರು. ಇಷ್ಟು ಹೆಚ್ಚಿನ ಟೆಂಪರೇಚರ್ ನಲ್ಲೂ ಗಟ್ಟಿಯಾಗಿ ಇರುವಂತ ವಿವಿಧ ರೀತಿಯ ಶಿಲೆಗಳು ಕಂಡು ಬಂದಿದ್ವು. ಎಲ್ಲಾ ಸೈಂಟಿಸ್ಟ್ಗಳು ಅಲ್ಲಿ ದೊರೆತಂತ ಕಲ್ಲುಗಳನ್ನ ಅಧ್ಯಯನ ಮಾಡ್ತಾರೆ ಮತ್ತು ಇಂತಹ ಕಲ್ಲುಗಳನ್ನ ಇದುವರೆಗೂ ನಾವು ನೋಡೇ ಇಲ್ಲ ಅಂತ ಹೇಳ್ತಾರೆ. ಇಡೀ ಜಗತ್ತು ಇದನ್ನ ತಿಳ್ಕೋಬೇಕು ಎಂಬ ಕಾರಣದಿಂದ ಈ ಪ್ರಾಜೆಕ್ಟ್ 1 ವರ್ಷಗಳ ಕಾಲ ಸಂಪೂರ್ಣವಾಗಿ ಸ್ಟಾಪ್ ಆಯಿತು. ಆದ್ರೆ ಇಲ್ಲೇ ತಪ್ಪುಗಳು ಕೂಡ ಆರಂಭವಾದವು. 1984ರಲ್ಲಿ ಮತ್ತೆ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಯಿತು. ಆಕ್ಚುಲಿ 7 ಕಿಲೋಮೀಟರ್ ಉದ್ದದ ಒಂದು ಟ್ಯೂಬ್ ಅನ್ನ ಆ ಡ್ರಿಲ್ಲಿಂಗ್ಗೆ ಸಪೋರ್ಟ್ ಆಗಿ ಇಟ್ಟಿದ್ರು. ಏಕೆಂದ್ರೆ ಡ್ರಿಲ್ ನಿಂತೋದ್ರೂ ಕೂಡ ಅದಕ್ಕೆ ಲೂಬ್ರಿಕೇಶನ್ ಪ್ರಾಬ್ಲಮ್ ಬರಬಾರ್ದು ಅಂತ ಈ ರೀತಿ ಮಾಡಿರ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಆ ಟ್ಯೂಬ್ ಅನ್ನೋದು
ಒಳಗಡೆನೆ ಮುರಿದೋಗಿತ್ತು. 5 ವರ್ಷಗಳ ಕಷ್ಟ ಒಂದೇ ಕ್ಷಣದಲ್ಲಿ ನಾಶವಾಗಿತ್ತು. ಇನ್ನ ಕೇವಲ ಒಂದು ಮಾತ್ರ ದಾರಿ ಉಳಿದಿತ್ತು, ಮತ್ತೆ ಡ್ರಿಲ್ ಅನ್ನ ಆರಂಭಿಸೋದು. ಮತ್ತು ವಿಜ್ಞಾನಿಗಳು ಈ ಗುಂಡಿಗೆ ಸಮಾನವಾಗಿ ಇನ್ನೊಂದು ಗುಂಡಿಯನ್ನ ತೋಡೋದಕ್ಕೆ ಆರಂಭಿಸ್ತಾರೆ. ಹಾಗೆ ಇದಕ್ಕೂ ಕೂಡ ಹಲವು ವರ್ಷಗಳು ಬೇಕಾಗುತ್ತೆ ಅಂತ ಗೊತ್ತಾಗಿತ್ತು. 1989ರಲ್ಲಿ ಮತ್ತೆ ಅತ್ಯಂತ ಆಳದ ಪಾಯಿಂಟ್ ನಲ್ಲಿ ಈ ಹೋಲ್ ಅನ್ನೋದು 7.6 ಮೈಲ್ಸ್ ಅಂದ್ರೆ 12.2 ಕಿಲೋಮೀಟರ್ ಆಳವನ್ನ ಮತ್ತೆ ಅವರು ತೋಡಿದ್ರು. ಈಗ ಮತ್ತೆ ರಿಸರ್ಚ್ ಅನ್ನೋದು ಸ್ಟಾರ್ಟ್ ಆಯ್ತು. ಈ ಬಾರಿ ಇದು ಒಂದು ಟೈಮ್ ಮಿಷಿನ್ ಅಂತೆ ಮಾರ್ಪಟ್ಟಿತ್ತು. ಏಕೆಂದ್ರೆ ಇಷ್ಟು ಆಳಕ್ಕೆ ಹೋಗೋದ್ರಿಂದ ಹಿಂದೆ ಭೂಮಿ ಹೇಗಿತ್ತು ಅನ್ನೋದು ಕೂಡ ತಿಳ್ಕೊಬೋದಿತ್ತು. ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ರೂಪುಗೊಂಡಾಗ ಅದು ಹೇಗಿತ್ತು ಮತ್ತು ಅದರ ಮೇಲೆ ಜೀವ ಅನ್ನೋದು ಹೇಗೆ ಹುಟ್ಟಿತ್ತು ಅನ್ನೋದು ಕೂಡ ಆ ಎಕ್ಸ್ಪೆರಿಮೆಂಟ್ ನಿಂದ ಸೂಚನೆ ಕೊಡ್ತಿತ್ತು. ಈ ಕೋಲಾ ಪ್ರಾಜೆಕ್ಟ್ ನ ಡಾಟಾ ಹೊರಬಂದಾಗ ಅಷ್ಟರವರೆಗೆ ನಾವು ಓದಿದ್ದಂತ ಜಿಯೋಲಜಿಗೆನೆ ಪ್ರಶ್ನೆ ಹುಟ್ಟಿತ್ತು. ನಮ್ಗೆಲ್ಲ ಗೊತ್ತಿದೆ ನಮ್ಮ ಭೂಮಿ ಅನೇಕ ಪದರಗಳಿಂದ ನಿರ್ಮಿತವಾಗಿದೆ ಅಂತ. ಆದ್ರೆ ಅಷ್ಟು ಆಳಕ್ಕೆ ಹೋದ ನಂತರ ಗ್ರಾನೈಟ್ ಮತ್ತು ಬೇಸಾಲ್ಟ್ ಜೊತೆಗೆ ಅನೇಕ ನೀರಿನ ಪದರಗಳು ಕೂಡ ಕಂಡು ಬಂದಿದ್ವು. ಆ ನೀರು ಅಷ್ಟು ಆಳದಿಂದ ಎಲ್ಲಿಂದ ಬರ್ತಿದೆ ಅನ್ನೋದು ಕೂಡ ಯಾರಿಗೂ ಅರ್ಥವಾಗ್ಲಿಲ್ಲ. ನಂತರದ ಸಂಶೋಧನೆಗಳಲ್ಲಿ ಈ ನೀರು ಡೀಪ್ ಕ್ರಸ್ಟ್ ಮಿನರಲ್ ನಿಂದ ಬರ್ತಿದೆ ಅಂತ ಗೊತ್ತಾಯ್ತು. ಇದು ಕೋಟ್ಯಾಂತರ ವರ್ಷಗಳಿಂದ ಅಲ್ಲೇ ಇತ್ತು. ಆ ಶಿಲೆಗಳ ವಯಸ್ಸನ್ನ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡಿದಾಗ ಅವು ಕನಿಷ್ಠ 2 ಬಿಲಿಯನ್ ವರ್ಷಗಳಷ್ಟು ಹಳೆಯವು ಅಂತ ಗೊತ್ತಾಯ್ತು. ಆಶ್ಚರ್ಯಕರ ವಿಷಯವೇನೆಂದ್ರೆ ಈ ಕಲ್ಲುಗಳ ಮೇಲೆ ಪ್ಲಾಂಕ್ಟೋನ್ನ ಅವಶೇಷಗಳು ಕೂಡ ಕಂಡು ಬಂದಿದ್ವು. ಇವು ಒಮ್ಮೆ ಈ ಕಲ್ಲುಗಳ ಮೇಲೆ ವಾಸ ಮಾಡ್ತಿದ್ವು. ಇದರಿಂದ 2 ಬಿಲಿಯನ್ ವರ್ಷಗಳ ಹಿಂದೆಯೇ ಭೂಮಿಯಲ್ಲಿ ಜೀವ ಇತ್ತು ಅನ್ನೋದು ಖಚಿತವಾಯ್ತು. ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದ್ರೆ ಈ ಕೆಲಸದಲ್ಲಿ ವಿಜ್ಞಾನಿಗಳಿಗೆ ಭೂಮಿಯ ಒಳಗಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೈಡ್ರೋಜನ್ ಸಿಕ್ಕಿತ್ತು. ಹಾಗೆ ವಿಜ್ಞಾನಿಗಳು ದೊಡ್ಡ ಪ್ರಮಾಣದ ಡೈಮಂಡ್ಸ್ ಗಳನ್ನ ಕೂಡ ಕಂಡು ಹಿಡಿದಿದ್ರು. ಅವು ಬಿಲಿಯನ್ ವರ್ಷಗಳಿಂದ ಭೂಮಿಯ ಒಳಗಡೆ ಹಾಗೆ ಇದ್ವು. ವಿಜ್ಞಾನಿಗಳು ಶೀಘ್ರದಲ್ಲೇ ಇಲ್ಲಿ ಚಿನ್ನದ ಪದರವನ್ನ ಕೂಡ ಕಂಡು ಹಿಡಿತಾರೆ ಅಂತ ಎಲ್ರು ನಂಬಿದ್ರು. ಆದ್ರೆ ಸೈಂಟಿಸ್ಟ್ಗಳಿಗೆ ಲೂನಾರ್ ಕಲ್ಲುಗಳ ಮೇಲೆ ಹೆಚ್ಚು ಆಸಕ್ತಿ ಇತ್ತು. ಏಕೆಂದ್ರೆ ಚಂದ್ರನಿಂದ ತರಲಾಗಿದ್ದಂತ ಕಲ್ಲುಗಳು ಮತ್ತು 6 ಮೈಲ್ ಆಳದಲ್ಲಿ ಇವರಿಗೆ ಸಿಕ್ಕಂತ ಕಲ್ಲುಗಳು ಒಂದೇ ರೀತಿ ಇದ್ವು. ಇದರಿಂದ ಚಂದ್ರನು ಒಂದು ಕಾಲದಲ್ಲಿ ಭೂಮಿಯ ಒಂದು ಭಾಗವಾಗಿದ್ದ ಎನ್ನುವ ಸಿದ್ಧಾಂತಕ್ಕೂ ಕೂಡ ಬೆಂಬಲ ಸಿಕ್ತು. ಒಮ್ಮೆ ಒಂದು ಭಾರೀ ಕಲ್ಲು ಅಂತರಿಕ್ಷದಿಂದ ಭೂಮಿಗೆ ಡಿಕ್ಕಿ ಹೊಡೆದಿತ್ತು. ಅದರ ಪರಿಣಾಮದಿಂದ ಭೂಮಿಯ ಒಂದು ದೊಡ್ಡ ಭಾಗವೇ ಬೇರ್ಪಟ್ಟಿತ್ತು ಮತ್ತು ಅದೇ ಭಾಗ ನಂತರ ಚಂದ್ರನಾಗಿ ಮಾರ್ಪಟ್ಟಿತ್ತು ಅಂತ ಕೆಲವರು ಊಹೆ ಮಾಡಿದ್ರು. ವಿಜ್ಞಾನಿಗಳು ತಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಂಡಿದ್ರು. ಕೋಲಾ ಪ್ರಾಜೆಕ್ಟ್ ನಿಂದ ಆದಂತ ಉಪಯೋಗವೇನೆಂದ್ರೆ ಅದರಿಂದ ನಮ್ಮ ವಿಜ್ಞಾನಿಗಳು ಈ ಹಿಂದೆ ಎಂದಿಗೂ ತಿಳಿಯದಂತ ವಿಷಯವನ್ನ ತಿಳ್ಕೊಂಡಿದ್ರು. ಇದರಿಂದ ನಮ್ಮ ಭೂಮಿ ಅನ್ನೋದು ಹಿಂದೆ ಹೇಗಿತ್ತು ಅನ್ನೋ ವಿಷಯ ಕೂಡ ವಿಜ್ಞಾನಿಗಳಿಗೆ ಅರ್ಥವಾಯ್ತು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ.